ನಂಗಾರ ಸಿಟ್ಟು ಬತ್ತದ ಬರೋಲ್ಲ ನೋಡೋಣ ಹೇಳಿ. ನಾನು ಹಂಗಾರೆ ಇನ್ನು ಮನೆಗೆ ಬರಲಲ್ಲ, ಏನು ಗತಿ ಆಗ್ಯದ ಅಂತ ನೋಡ್ತಾ ನಿಂತೇನ್ರಿ. ನೀವೇ ನೋಡಿದ್ರಲ್ಲ ನಿನ್ನೆ ಒಂದು ನಮ್ಮನೆ ಮಳೆ ಅಲ್ಲ ಅಂದರೆ ಇಲ್ಲಿಂದ ಅಲ್ಲಿ ಹೋಗೋಕ್ಕೆ ನಂಗೆ ಹೆದರಿಕೆ ಆಗ್ತದೆ. ನಿಮ್ಮ ಮನೇಲಿ ಪಾಪ ನೀವು ಯಾರನ್ನಾರು ಬಿಟ್ಟು ಬರಲಿ ಅಂತ ಕಳಿಸ್ತೀರಿ. ಆ ಕತ್ಲಲ್ಲಿ ನಾನು ಅಂಗಡಿಗೆ ಹೋಗೋಕ್ಕಾಗ್ತದ? ಚರಿ ಇದ್ದ ಅಂತ ಮಾಡೋಣ, ಚರಿನ ಕರ್ಕೊಂಡು ಹೋದ್ರೆ ಸಣ್ಣವನ್ನ ಎಲ್ಲಿ ಬಿಟ್ಟು ಹೋಗಲಿ ನೋಡೋಣ ಹೇಳಿ. ಎರಡು ಹುಡುಗರನ್ನ ಕರ್ಕೊಂಡು ಹೋಗೋಕ್ಕಾಗ್ತದಂದರೆ ಎಷ್ಟು ಜ್ಞಾನ ಮಾಡಿ ಜನ ಹತ್ರ ಗೊತ್ತು. ಹಿಂಗೆಲ್ಲ ಇದು ಮಾಡಿದ್ದು ಗೊತ್ತಿತ್ತಲ್ಲ ನನಗೆ. ಹೆಂಗೆ ಬರ್ತಾರೆ ಅಂತ ನಿಶ್ಚಯಿಸ್ಬಿಟ್ಟೆ. ಒಂಥರ ಎದೆ ಕಲ್ಲು ಹಿಡ್ದಂಗೆ ಆಯ್ತು. ಬಂದೇ ಬರ್ತಾರೆ ಅನ್ನೋದೊಂದು ಧೈರ್ಯನೋ ಬಂತ. ನೋಡ್ತಾ ನಿಂತೀನಿ, ಮನುಷ್ಯ ಸುಮ್ಮನೆ ಹೋಗ್ಬೇಕಾ ಇಲ್ಲ. ಎಷ್ಟೆಲ್ಲ ಮಾತಾಡ್ಬಿಟ್ರು ಗೊತ್ತಾ. ಕಂಡರ ಮನೆ ಹಿಂಸರು ಅಂದರೆ ಭಾಳ ಸಸರ ಪಾರತಕ್ಕ ಇವರಿಗೆ. ಈಗ ಬೇಡ, ಈಗ ಇವರಿಗೇನು ಒಳ್ಳೇದು ಮಾಡೋಕ್ಕಾಗಲ್ಲ ಅಂದಮೇಲೆ ಸುಮ್ಮನಾರು ಇರ್ಬೋದಲ್ಲ. ಆ ಕತ್ಲಲ್ಲಿ ನೀವು ಹೋಗಿ ಕರ್ಕೊಬರ್ದೆ ಏನೋ ಅಂತಾರೆ. ನಂಗೆ ಎಷ್ಟು ಸಿಟ್ಟು ಬರ್ಬೋದು ಲೆಕ್ಕ ಹಾಕಿ ನೀವು. ಅದಕ್ಕೆ ಸಮ ಹೇಳೀನಿ. ಒಂದು ದಿವಸ ನೀವು ಹೀಗೆ ಮಾಡಿ ನೋಡಿ, ನಿಮ್ಮ ಹೆಂಡ್ತಿ ಮತ್ತೆ ನಿಮ್ಮನ್ನು ಬಂದು ಕರ್ಕೊಬಂದ್ರೆ ಆಮೇಲೆ ನಾನು ಕರ್ಕೊಬರ್ತೀನಿ ಅಂದೀನಿ. ಹೇಳ್ತೀರಾ ಬಿಡ್ತೀರಾ ನೋಡೋಣ ಹೇಳಿ. ಎಲ್ಲರಿಗೂ ನೋಡಿ ಪಾರತಕ್ಕ, ನಾನು ನೋಡ್ದಂಗೆ ಅವ್ರವ್ರ ಮನೆಯಲ್ಲಿ ಅವ್ರವ್ರ ಹಿಂಡ್ರು ಗನಾಗಿರ್ಬೇಕು. ಏನು ಹೇಳಿದ್ರು ಅವರು ಅಯ್ಯೋ ದೇವ್ರೆ ಅದು ಗೋಳಾಗ್ತದೆ, ನಾವು ಒಂಚೂರು ಇದು ಮಾಡ್ಬೇಕಂತ ಮಾಡ್ತಾರೆ. ಬೇರೆಯವ್ರ ಮನೆ ಹಿಂಸರು ಅಂದ್ಬಿಟ್ರೆ ಅವ್ರಿಗೆ ಸಸಾರ. ಅವ್ರು ಮಾಡಿದ್ದೇ ಸಾಲದು, ಮಟ್ಟಿದ್ದೇ ಸಾಲದು. ಮೋನೆ ಪ್ರೇಮ ಹಾಗೆಯೇ ಈ ಜನಗಳ ಹಣೆ ಬರೋನೇ ಹಾಗೆ. ಏನು ಮಾಡ್ತೀಯ ಹೇಳು. ಗಂಡಸ್ರು ಅಂತೀಯ, ಗಂಡಸ್ರು ಮಾತ್ರ ಅಲ್ಲ ಹಿಂಗ್ಸ್ರುವ. ಅವರಿಗಾದರೆ ಅವ್ರ ಗಂಡ ಮಕ್ಕಳು ಎಷ್ಟು ಮಾಡಿದ್ರು ಸಾಲದು, ಅವ್ರು ಹೇಳ್ದಂಗೆ ಕೇಳಿದ್ರು ಸಾಲದು. ಅಯ್ಯೋ ಒಂದು ಚೂರು ಇದು ಮಾಡ್ಬೇಕಾರೆ ಅಯ್ಯೋ ನಮ್ಮ ಮನೇಲಿ ನಂಗೆ ಓಡಾಡು ಸಾಕಾಗ್ತದೆ, ಹೇಳಿದ ಮಾತು ಕೇಳೋರೆ ಅಂತಿರ್ತಾರೆ. ಅದು ನಮ್ಮಂಗಿದ್ದರಿಗೆ ಇಲ್ಲ, ಇವರೇ ಸುಧಾರಿಸ್ಕೋಬೇಕು. ಈಗ ದೇವ್ರು ನಡ್ಸ್ಕೊಟ್ಟಂಗೆ ಆ ಥರದೊಂದೇನಿಲ್ಲ. ಗೌಡ್ರು ಏನೋ ಒಂದೊಂದು ಸತಿ ಕೂಗ್ತಾರೆ, ಸುಮ್ಮನೆ ಹಾಕಿರ್ತಾರೆ. ನೀ ಅನ್ಭವಿಸ್ದಂಗೆ ನಾನು ಅನುಭವಿಸೀನಿ. ಆವಾಗ ಹೀಗೆ ಅಂತ ಗೋಳು, ಅವಾಗ ಹಿಂಗೆ ಅಂದ್ಬಿಡು. ನಂಗಾದರೆ ಒಂದು ಕೆಲಸ ಆಗಿತ್ತೆ ಪ್ರೇಮ. ಅತ್ತಮ್ಮ ಮಾವಯ್ಯ ಇದ್ರಲ್ಲ, ಅವರೇ ಹೇಳರು. ಏನು ಇದು ಮಾಡಿದ್ರು ಮಗಗೆ ಹೆದರ್ಸರು. ಇಂಥ ಒಂದು ಹೆಣ್ಣಿನ ಕೈಲಿ ಹೊಂದ್ಕೊಂಡು ಹೋಗೋಕ್ಕಾಗಲ್ಲ ನಿನಗೆ ಅಂತ ಬೈಯರು. ಹಾಗಾಗಿ ನಂಗೆ ಅಷ್ಟೇನು ಹೇಳಿ ಎಲ್ಲ ಬೇಜಾರು ಆತಿತ್ತು. ಮುಸ್ಕಾಕೊಂಡು ಒಳ್ಳೇದು ಸುಮ್ಮನೆ ಹಾಕ್ಯಣದು. ಇವರೇನು ಸಾಧಾರಣ ಕುರಿತಿದ್ರು ಅಂತ ಮಾಡ್ದ. ಅತ್ತೆಮ್ಮ ಮಾವಯ್ಯ ಇಬ್ಬರು ತೀರ್ಕೊಂಡ ಮೇಲೆ ನಂಗೆ ಜೀವನ ಅಂತ ಏನು ಅಂತ ಗೊತ್ತಾಗಿದ್ದು ಆವಾಗ ನೋಡು. ಹುಡುಗರು ಸಣ್ಣವು, ರಾತ್ರಿ 12 ಗಂಟೆ ಆಗೋದು ಮನೆಗೆ ಬರೋದು. ಎಷ್ಟೋ ಜನ ನಮ್ಮೂರಲ್ಲೇ ಹೇಳಾರೆ. ಅಲ್ಲ ನನ್ನ ಕಣ್ಣು ಹಾಕಿ ನೋಡಿದೆ. ಅವರೆಲ್ಲ ಏನೇನಾದರೂ ಎಷ್ಟು ಗೋಳಾಟ್ರು, ಗಂಡನ ಕೈಲಾಗಲಿ ಮಕ್ಳ ಕೈಲಾಗಲಿ ಬಾಯ ಕಂಬಷ್ಟು ಗೋಳಾಟಿದ್ದು ನೋಡಿದೆ ನಾನು. ಅಲ್ಲ ನಂಗೆ ಹಂಗೆ ಮಾಡಿದ್ದಕ್ಕೆ ಆಯ್ತು ಅಂತ ನಾನು ಹೇಳಲ್ಲ. ರೂಪ ನನ್ನ ಇದ್ರೇ ಹೇಳಾರೆ. ಹಿಂಗೆ ಕಣ್ಣಲ್ಲಿ ನೀರು ಹಾಕ್ತಿದ್ನಲ್ಲ, ಅವನೊಂದು ಸರಿ ಸಿಟ್ಟು ಬರೋದು, ಬೈತಿದ್ದೆ. ನನ್ನ ಹಿಂಗೆ ಜೀವ ಇದು ಮಾಡ್ತಾರೆ ಅಂತ ಬೈಯಾಗ ಹೇಳೋರು. ಏನು ಮಾಡೋಕ್ಕಾಗ್ತದೆ, ನೀನೇ ಒಂಚೂರು ಸುಧಾರಿಸ್ಕೋಬೇಕು. ಅವು ಹಂಗಿದ್ದವ ಅಂತ ಗೊತ್ತಿದ್ಮೇಲೆ ನಿಂಗೆ ಸುಧಾರಿಸ್ಕೊಳಕ್ಕಾಗಲ್ಲನ. ನೀ ಯಾಕೆ ಮಾತಾಡೋಕೆ ಹೋದೆ? ಅವ್ನು ಕುಡ್ದಷ್ಟೊತ್ತಿಗೆ ಎಂತಕ್ಕೆ ಮಾತಾಡೋಕೆ ಹೋಗಿದ್ದೆ? ಹಿಂಗೆ ಹೇಳ್ತಿದ್ರೆ ಒಂದು ಹೆಂಗಸಿಗೆ ಒಂದು ಸಮ ಹೇಳಿದ್ದೆ. ನಾನು ಮನಸ್ತೆ ದೇವನ ದೇವತೆಗಳಲ್ಲ ನಾನು. ನಂಗೂ ನರ್ಮನ್ಸ್ರಿಗೆ ಬರೋಂಗೆ ಸಿಟ್ಟು ಸಡು ಬರ್ತದೆ ಒಂದೊಂದ್ಸತಿ. ಎಷ್ಟಂತ ಸಹಿಸ್ಕೊಳಕ್ಕಾಗ್ತದೆ. ಹಂಗಾಗಿ ಸಿಟ್ಟು ಮಾಡ್ತೀನಿ ನಾನು. ನಿಮ್ಮ ಮನೇಲಾದರೆ ಗೊತ್ತಾಗ್ತದೆ, ನಮ್ಮ ಮನೇಲಿ ಗೊತ್ತಾಗಲ್ಲ ನಿಮಗೆ ಅಂದಿದ್ದೆ. ನೀನು ಹೇಳಿದೆ ಅಂದಲ್ಲ, ಹಂಗೆ ಹೇಳಿದ್ದೆ. ಆಮೇಲಿಂದ ನನ್ನ ಸುದ್ದಿ ಹೇಳೋದು ಬಿಟ್ಟಿದ್ರು ಸ್ವಲ್ಪ. ಹೌದು ಪಾರ್ವತಕ್ಕ. ಅಯ್ಯೋ ಅಂಥವು ನಾನು ಸುಮಾರು ಕೇಳೀನಿ. ಹಿಂಗೆ ಹೇಳೋದು ನೀವು ಹೇಳ್ದಂಗೆ, ಒಂದಂತ ಹಿಂದೆ ಅಂತ. ಅವ್ನು ಕುಡಿತಾನೆ ಅಂತ ಗೊತ್ತಿದ ಮೇಲೆ ನೀನೇ ಸ್ವಲ್ಪ ಸುಧಾರಿಸ್ಕೋಬೇಕು. ಕುಡ್ದಾಗೆ ಅಂತಕ್ಕೆ ಮಾತಾಡಬೇಕು. ಹಂಗೆ ಕುಡ್ತಾ ಕಲ್ತ ಮೇಲೆ ಅವ್ರಿಗೆ ಬಿಡೋಕ್ಕಾಗಲ್ಲ. ನೀನು ಬಿಡ್ಸೋಕ್ಕೆಲ್ಲ ನೋಡಬೇಡ. ಕೈಕಾಲು ನೋಡ್ಕೊ ಬಂದು ಕಡೆಗೆ ಜೀವಕ್ಕೆ ಅಪಾಯ. ಕುಡಿಯೋದೆಲ್ಲ ಬಿಡಿಸ್ಬೇಡ ನೀನು. ಏನು ಒಂದು ಹೇಳಿ ಒಂದು ಬಿಡ್ತಾರೆ ಅಂತ ಮಾಡಿರ. ಅವ್ರಿಗೆ ಎಂತಕ್ಕೆ ಅಂತಲೇ ಗೊತ್ತಾಗಲ್ಲ ನಮ್ಮ ಮನೆ ವಿಚಾರ. ಅವ್ರವ್ರ ಮನೇಲಾದ್ರೆ ಅದು ಗೋಳಂತೆ. ಗಂಡು ಕುಡಿಯೋದು ಬೇಡ, ಮಾಡೋದು ಬೇಡ, ಪ್ಯಾಟಿಗೆ ಹೋದವ್ರು ಒಂದು 10 ನಿಮಿಷ ತಡಾಗಿ ಬಂದರೂ ಶುರು ಆಗ್ತದಿಲ್ಲಿ. ಇವ್ರು ರಾಜ ಎಂತಕ್ಕಾಗಿ ತಡಾಗಿ ಬಂದ್ರಿ ಅಂತ ನಾವು ಸುಧಾರಿಸ್ಕೋಬೇಕಂತೆ. ನಮ್ಮ ಗಂಡು ಕುಡಿಯೋದು ಅಂತ ಗೊತ್ತಿದ್ಮೇಲೆ ನಾವು ಸುಧಾರಿಸ್ಕೋಬೇಕಂತೆ, ಮಾತಾಡಬಾರ್ದಂತೆ. ಇದಕ್ಕೇನು ಹೇಳೋದು ನೋಡೋಣ ಹೇಳಿ ಭಾರತಕ್ಕ.
ಹೇಳೋದು ಬೇಡ ಕೇಳೋದು ಬೇಡ ಪ್ರೇಮ, ಸುಮ್ಮನಿರು. ನಿನ್ನ ಕೆಲಸ ಏನು ಅಷ್ಟು ನೀನು ಮಾಡು. ದೇವ್ರು ನಡ್ಸ್ಕೊಟ್ಟು ಮಕ್ಕಳು ಅದಾರಲ್ಲ, ಆತದೆ. ಈಗ ಚರಿಯ ಇರೋ ತನಕ ಈ ತಮ್ಮನ ನೋಡ್ಕಿದ್ದಾನೆ ಹೌದಾ, ಅವ್ನು ಹೋದ್ಮೇಲೆ ನೀನು ಈ ಹುಡುಗನ ನಮ್ಮನೆಗೆ ಕರ್ಕೊಬಾ. ಇಲ್ಲಿ ಹುಡುಗರ ಜೊತೆ ಓದೋದು ಬರೆಯೋದು ಮಾಡ್ಕೊಂಡು ಆಟ ಆಡ್ಕೊಂಡು ಹೋಗ್ತಾನೆ. ನೀನು ಹೋಗೋಷ್ಟೊತ್ತಿಗೆ ನಿಂಗೆ ಒಂಥರ ಬಾಲಕ್ ಜಾನ ಇದ್ದಂಗೆ ಆಗ್ತದೆ, ಹೋಗೋಕ್ಕಾಗ್ತದೆ. ಹಾಗೆ ಮಾಡು. ಇನ್ಮೇಲೆ ನೀನು ಇದು ಮಾಡೋಕ್ಕೆ ಹೋಗಬೇಡ. ಇಲ್ಲ ಮನೇಲಿ ಯಾರನ್ನ ಕಳ್ಸೋಕ್ಕೂ ಆಗಲ್ಲ ನಿಂಗೆ. ಈಗ ಬೇಸಿಗೆಲ್ಲಾದರೆ ಒಬ್ಬಳೇ ಹೋಗ್ಬೋದು, ಮಳೆ ಬರೋಷ್ಟೊತ್ತಿಗೆಲ್ಲ ಒಂಥರ ಅಲ್ಲನೇ ಒಬ್ಬಳಿಗೆ ಹೋಗೋಕ್ಕೆ. ಹಾಗೇನು ಸ್ವಲ್ಪ ದೂರ ಆಗ್ತದಾನೆ, ಗೋಳ ಆಗ್ತದೆ. ಅವನೇ ರಣ ಹೊಡಿಯೋಕ್ಕೆ ನಾಗಪ್ಪ ಬಂದು ಕರ್ಕೊಂಡು ಹೋದರೂ ಹೋಗ್ಬೋದು. ಅವ್ನು ಎಲ್ಲಿ ಕರ್ಕೊಂಡು ಹೋಗ್ತಾನೆ ಇಲ್ಲಿ ಮತ್ತು 108 ಇದನ್ನು ಮಾಡೋಕ್ಕ ಬೇಡ. ಆತದ ಬಿಡು, ನಂದು 2 ವರ್ಷ ಇವನು ದೊಡ್ಡ ಆತಾನೆ. ನಿಂಗೇನು ತಲೆಬಿಸಿಲ್ಲ. ಆಮೇಲೆ ಏನು ಹೆಣ್ಮಕ್ಳು ಅನ್ನೋದಿಲ್ಲ, ಮದುವೆ ಮಾಡ್ಬೇಕು, ಹುಡುಗನ ಹುಡ್ಕೋಬೇಕು, ಗೋಳಾಡ್ಬೇಕು ಅನ್ನೋದೇನಿಲ್ಲ, ಬಂಗಾರ ಬೆಳ್ಳಿ ಮಾಡಿಸ್ಬೇಕು ಅನ್ನೋದಿಲ್ಲ. ಹೆಂಗೆ ಓದ್ಸೋದು ಬರ್ಸೋದನ್ನು ನನಗೆ ಮಾಡಿದ್ರು ಸೈ, ಮತ್ತೇನು ತಲೆಬಿಸಿಲ್ಲ ನಿಂಗೆ ಬಿಡು ಅಂತ ಅಂದ್ಕೋತೀನಿ ಪಾರ್ವತಕ್ಕ. ಸುಮಾರು ಸತಿ ಹಾಗೆ ಅಂದ್ಕೋತೀನಿ. ಆದರೆ ನಾವೇ ಬೇರೆ ಅಂತಾರ ತಲೆಬಿಸಿಲಿರೋಷ್ಟೊತ್ತಿಗೆ ಮದ್ದಿಗೆ ಬಂದು ಹಿಂಗಿದ್ದೊಂದು ಒಗ್ಗರಣೆ ಹಾಕ್ತಾರಲ್ಲ, ಅವಾಗ ಮಾತ್ರ ಭಾಳ ಮನ್ಸಿಗೆ ಬೇಜಾರಾಗ್ತದೆ. ನಿನ್ನೆ ಆ ಗೌಡ್ರಿಗೆ ಹಂಗಾಗಿ ನಾನು ಅಷ್ಟೇ ಹೇಳಿ ಕಳಿಸಿದ್ದೆ. ಇನ್ನೊಂದು ಸತಿ ನನ್ನ ಸುದ್ದಿ ಬರೋಲ್ಲ ನೋಡಿ, ಯೋಚನೆ ಮಾಡ್ತಾರೆ ನನ್ನ ಸುದ್ದಿ ಹೇಳ್ಬೇಕಾರೆ. ಅವರು ಹೇಳಿದ ಸಾಲದ ಅಂತ ಹತ್ತಾರೆ ಮುಂಚೆ ನಮ್ಮನೆ ಗಂಡಸಿನ ಕತೆ ಕೇಳ್ತೀರಾ? ನೀ ಕರ್ಕೊಬರೋಕೆ ಬರಲ್ಲ ನನ್ನ ಅಂತ ಯಾಜ. ನಂಗೆ ಅಷ್ಟು ಗೋಳ ಆಯ್ತು, ಕತ್ಲಲ್ಲಿ ತಡ್ಕಿತ ಬಂದೆ, ಬ್ಯಾಟ್ರಿ ತಗೋ ಬಂದಿದ್ರೆ ನಾವು ಕರ್ಕೊಬರ್ಬೋದಿತ್ತು. ನೀವು ಹೇಳ್ತೀರಿ ಬೇರೆಯವರಿಗೆ ಅಂತ ಕೇಳ್ಬೇಕು. ನಮ್ಮ ಮನೆ ಮನಸ್ಸರೇ ಹಿಂಗೆ ಹೇಳ್ತಾರೆ. ಅವರಿಗೆ ಏನು ಒಂದು ಹೇಳು ಒಂದು ಬಿಡಲ. ನಾನು ಬೆಳಿಗ್ಗೆ ಭಾಳ ಸಿಟ್ಟು ಬಂತು ಪಾರ್ವತಕ್ಕ. ನೋಡ್ತೀನಿ ಎಂಥ ಕೆಲ್ಸಕ್ಕೆ ಹೋಗ್ಬೇಕು ಇವತ್ತು, ಸುಸ್ತಾಗಿದೆ ನಂಗೆ ಆ ಮೆಡಿಸಿನ್ ಮಾಡು ಈ ಮೆಡಿಸಿನ್ ಮಾಡು. ನೀವು ಹೇಳ್ತೀರಿ ಪಾರ್ವತಕ್ಕ. ಕೂಡ್ದು ನತ್ತಿಗೆ ಏರ್ಸ್ಕೊಂಡು ರೋಡಲ್ಲಿ ಬಿದ್ದು ಅಂದ್ಕೊಂಡ ಮತ್ತೆ ಇವ್ರು ಚಾಕ್ರಿ ಮಾಡ್ಬೇಕಂತೆ. ನಾ ಕೆಲಸಕ್ಕೆ ಹೋಗೋದನ್ನ ಬಿಟ್ಕೊಂಡು ಹೋಗಲೇ ಬಿಡಿ. ನಿಮ್ಮ ಹತ್ರ ಹೇಳಿದ್ರೆ ನೀವೇ ಅಂತ ಮಾಡ್ತೀರಿ. ನನಗೆ ಅಂತ ಹೇಳಿದ್ರು ಬೇಜಾರಾಗ್ತಿರ್ಲ ಪಾರ್ವತಕ್ಕ. ಗಂಡಸ ಮಾತಾಡ್ತಾ ಹೇಳ್ತದೆ, ನಿನ್ನ ಸಾಕಾರ ಮಗಳು ಈಗ ಗಂಡನ ಬಿಟ್ಕೊಂಡು ಅದೆಯಲ್ಲ, ಹಾಗೆ ನೀನು ಆಗ್ಬೇಕು ಅಂತ ಮಾಡಿ ಏನೋ ಅಂತದಲ್ರಿ. ಎಷ್ಟು ಸಿಟ್ಟು ಬರ್ಬೋದು ನೋಡೋಣ, ನೀವೇ ಹೇಳಿ ಪಾರ್ವತಕ್ಕ. ಸುಮಾರು ತಡ್ಕೊಂಡೆ, ಬೇಡ ಹುಡುಗರು ಅದವಲ್ಲ ಮನೆಯಲ್ಲಿ ಅವು ಎದ್ರೆ ಎಂತಕ್ಕೆ ಹವ್ಯಾಸ ಮಾಡೋದು ಅಂತ. ಯಾವಾಗ ಸಣ್ಣಮ್ಮನ ಸುದ್ದಿ ಹೇಳಿದ್ರು ಕೊಳ್ಳಪಟ್ಟಿಗೆ ಕೈ ಕೊಟ್ಟಿದೆ ಇವತ್ತು. ನೀವೇನು ಬೇಕಾದ್ರೆ ತಿಳ್ಕೊಳ್ಳಿ. ಇದು ಪ್ರೇಮ ಹಿಂಗೆ ಜಗನ್ ಜಟ್ಟಿ ಮಾಡ್ದಂಗೆ ಮಾಡ್ತದೆ ಅಂತ ತಿಳ್ಕೊಂಡ್ರೂ ಅಡ್ಡಿಲ್ಲ. ಕೊಳ್ಳಪಟ್ಟಿ ಕೈ ಕೊಟ್ಟಿದ್ದೆ ನಾನಿವತ್ತು. ಸಣ್ಣಮ್ಮನ ಸುದ್ದಿ ಇನ್ನೊಂದು ಸತಿ ಹೇಳು ನೋಡೋಣ ನೀನು ಅಂತ ಹೇಳಿದರೆ, ಮತ್ತೇನಾರು ಹೇಳಿದರೆ ಇವತ್ತು ಏನೋ ಒಂದು ಗತಿ ಕಾಣಿಸೇ ಇರ್ತಿದ್ದೆ. ಅಷ್ಟು ಹಟ್ಟು ಉರಿದು ಬಿಡ್ತು ಭಾರತಕ್ಕ ನನಗೆ. ಪಾಪ ಅವರದ್ದೇ ಗೋಳು ಅವರಿಗೆ ಆಗಿದೆ. ಇವರೆಲ್ಲ ಹಿಂಗೆ ಒಂದು ಅವರ ಎದೆ ಮೇಲೆ ಓಡಾಡ್ಕೊಂಡು ಹಿಂಗೆ ಹೇಳ್ತಾ ಇದ್ರೆ ಗೊತ್ತಾದರೆ ಎಷ್ಟು ಮನ್ಸಿಗೆ ಬೇಜಾರು ಮಾಡ್ಕೋಬೋದು. ಹ್ಞೂ ರಮ್ಯನ ಕತೆ ಎಲ್ಲ ಕೇಳಿ ನನಗೆ ಒಂದು ಸರಿ ತಲೆಚಕ್ರ ಬಂದಂಗೆ ಆಗಿತ್ತು ಬಿಡು. ಆ ಬ್ರಹ್ಮ ಬರಿದೆ ಹೋಗೋಕ್ಕಾದ್ರೆ ಹಣೆಯಲ್ಲಿ ಏನು ಬರ್ದನ, ಇನ್ನು ಎಷ್ಟು ಅನುಭವಿಸೋಕ್ಕಾದೆಯೋ ಏನೋ ಮರತಿ. ಪುಣ್ಯ ಅಂದ್ರೆ ನೀನಂದ್ರೆ ಅವ್ರ ಮನೆ ಹಿಡ್ದಲ್ಲೇ ಮಾಡ್ತೀನಿ ಕೆಲಸ ಅಂತೀಯಲ್ಲ, ನಿಂಗೂ ಒಳ್ಳೆಯದು ಅವರಿಗೂ ಒಳ್ಳೆಯದು. ಮತ್ತು ರಘುವೀರಣ್ಣ ಯಾರ ಕೈಯೂರಿನೂ ಇಟ್ಕೊಳೋರಲ್ಲ, ಅವರು ಕೊಡ್ತಾರೆ. ನಾನು ಸಹಿತ ಹೋಗ್ಬೇಕು ಅಂತ ಮಾತಾಡ್ಕೊಳ್ಳೋದೊಂದು ಬಿಟ್ಟರೆ ದಿನಕ್ಕೆ ಒಂದೊಂದು ಕಡೆ ಫಂಕ್ಷನ್ನು, ಏನು ಮನೆ ಮಕ್ಕಳು ಮನೆ, ಏನು ಮದುವೆ ಮನೆ, ಏನು ನಿಶ್ಚಿತಾರ್ಥ, ಹೋಗಿ ನಂಗೆ ಸಾಕಾಗುತ್ತೆ. ನನ್ನ ಮೆಟಿನ್ ಜಡ್ ಸೌದೆ ಹೋಗ್ಯಾವೇನು ನಮ್ಮನೆ. ಅದ್ರ ಮಧ್ಯೆ ಇಲ್ಲಿಗೊಂದು ಹೋಗೋಕ್ಕಾಗಲ ಮರತಿ. ಹೋಗ್ಬೇಕು. ಆ ಮಗೊಂದು ಪಾಪ ಎಷ್ಟು ಜ್ಞಾನ ಮಾಡ್ತದೋ ಏನು ಮಾಡ್ತದೋ, ನಮಗೆ ಹೆಣ್ಣಲ್ಲ ಹೇಳು. ಈಗಂತ ಇನ್ನೂ ಅದೆಯೇ, ಇನ್ನೂ ಅದೇ ಅದ್ರ ಗೋಳು. ಅದೇ ಹೇಳ್ದಲ್ಲ, ನೀನೊಂದು ಜೊತೆಗೆ ಇರೋಕ್ಕೆ ಹೋಗಿ ಏನೋ ಬದುಕಿತದದು. ಅದು ಮಾತ್ರ ಅಲ್ಲಿ ಕೆಲಸ ಒಂದು ಬಿಡಬೇಡ ಪ್ರೇಮ ನೀನು. ಇಲ್ಲ ಪಾರ್ವತಕ್ಕ, ಅದು ಬೇಕಾದ್ದಾಗಲಿ, ನಾನು ಮಾತ್ರ ಅಲ್ಲಿ ಕೆಲಸ ಬಿಡಲ್ಲ. ಹೇಳಿನಿ ಏನು ಅದೇ ಹೇಳೋದಪ್ಪ ನಮ್ಮನೇಲಿ. ಏನು ಅಲ್ಲಿಗೆ ಎಂಥ ಕೆಲಸಕ್ಕೆ ಹೋಗ್ಬೇಕು, ಬೇರೆ ಕಡೆ ಹೋಗ್ಬೋದಲ್ಲ. ಹೋಗಲ್ಲ ಅಂದಿನಿ, ಬೇರೆ ಎಲ್ಲೂ ಹೋಗಲ್ಲ. ನಾವು ಅಲ್ಲಿ ಕೆಲಸ ಬಿಡೋದು ಇಲ್ಲ. ಅದು ಏನು ಮಾಡ್ಕಿತೀಯೋ ಮಾಡ್ಕೆ ಅಂತಾನೆ ಹಿಂಗೆ ಹೇಳಿ, ನೀನು ತಾನು ಅಂತಾನೆ ಇವತ್ತು ಬೈದೀನಿ. ಏನು ಬಂತೆ ಅವನಿಗೆ ಹಂಗಾರೆ ಒಂದೊಂದು ಸತಿ ಗನಾಗಿರ್ತಾನೆ. ಈ ಗಂಡ ಹೆಂಡತಿ ಇಬ್ಬರು ಅಲ್ಲೇ ಹೋಗಿ ಕೆಲಸ ಮಾಡ್ಕೊಂಡಿದ್ದೀವಿ. ರಘುವೀರಣ್ಣಗೂ ಒಂದು ಆಸ್ಕಾರ ಆದಂಗೆ ಆತಿತ್ತು. ಎಷ್ಟು ಖುಷಿ ಆತಿತ್ತೇನು ಅವರಿಗೂ. ಇವನ ಸ್ವಭಾವ ಹಿಂಗಿದ್ರೆ ಅವ್ರವ್ರು ಎಂತ ಮಾಡ್ತಾರೆ. ಈಗ ಹೋಗ್ತೀನಿ ಅಂದರೆ ಅವರೇನು ಸೇರಿಸ್ಕೊಳ್ಳಲ್ಲ ಏನು.
ಅದೇ ರಣ ಹೊಡಿಯಕ್ಕೆ ಯಾಕೆ ಹಿಂಗೆ ಮಾಡ್ತಾನೆ ಏನೋ ಮರತಿ. ಅಯ್ಯೋ ಪಾರ್ವತಕ್ಕ, ಸಾಯಂಕಾಲ ಸರಿ ಹಂಗೆ ಹೇಳ್ಬಿಟ್ಟು ಹೊಳ್ತಾನೆ ನಾನು ಇದು ಮಾಡೀನಿ ಮರ. ಏನು ಒಂದಲ್ಲ ಒಂದು ಏನಾದ್ರು ಶುರು ಆತಾನೆ ಇರ್ತದೆ. ಈಗ ಮನೆಗೆ ಹೋಗೋ ತನಕ ನನ್ನ ಜೀವದಲ್ಲಿ ಜೀವ ಇಲ್ಲ. ಜ್ವರ ಬಂದಂಗೆ ಆಗಿದೆ, ಮೈಕೈ ನೋವು ಅಂತ ಹೇಳ್ತಿತ್ತು. ಹುಡುಗರ ಹತ್ರ ಹೇಳಿ ಬಂದಿದ್ದೆ. ಈಗ ಹೋಗೊಂದು ಮೆಣಸಿನ ನೀರಾರು ಮಾಡಿಕೊಡ್ಬೇಕು.